ಯಕ್ಕ ಇದು ರೋಹಿತ್ ಪದಕಿಯವರು ಡೈರೆಕ್ಟ್ ಮಾಡಿ ಯುವರಾಜ್ ಕುಮಾರ್, ಸಂಜನಾ ಆನಂದ್, ಆದಿತ್ಯ, ಸಂಪದ, ಶ್ರುತಿ ಮೇಡಮ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡು ಥಿಯೇಟರ್ಗಳಿಗೆ ಬಂದಿರುವಂಥ ಹೊಸ ಸಿನಿಮಾ. ಸೊ ಸಿನಿಮಾ ನೋಡಿದ ನನಗೆ ಸಿನಿಮಾ ಹೇಗನ್ನಿಸ್ತು, ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು ಎಲ್ಲವನ್ನು ಡೀಟೇಲ್ಡ್ ಆಗಿ ಮಾತಾಡುವ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಇಲ್ಲಿನ ಸ್ಟೋರಿ ಲೈನ್ ಕಡೆಗೆ ಬಂದರೆ ನಮ್ಮ ಹೀರೋ ಮುತ್ತು ಊರಲ್ಲಿ ತನ್ನ ಅಮ್ಮ ಮತ್ತು ಫ್ರೆಂಡ್ಸ್ ಜೊತೆ ನೆಮ್ಮದಿಯಾಗಿರ್ತಾನೆ. ಬಟ್ ಒಂದು ಇನ್ಸಿಡೆಂಟಿಂದ ಅವನು ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಹಾಗಿದ್ರೆ ಆ ಇನ್ಸಿಡೆಂಟ್ ಏನು, ಅವನು ಬೆಂಗಳೂರಿಗೆ ಹೋದ್ಮೇಲೆ ಏನೆಲ್ಲ ನಡೀತು ಆ್ಯಂಡ್ ಈ ಕಥೆ ಕೊನೆಗೆ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ಸಿನಿಮಾ. ಆ್ಯಂಡ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಿ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ರೈಟಿಂಗ್ ಆ್ಯಂಡ್ ಪ್ರೆಸೆಂಟೇಷನ್. ರೋಹಿತ್ ಪದಕಿಯವರ ರೈಟಿಂಗ್ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಗುರು. ಐ ಮೀನ್ ಪ್ರತಿ ಕ್ಯಾರೆಕ್ಟರ್, ಡೈಲಾಗ್ಸ್ ಆ್ಯಂಡ್ ಪ್ರತಿ ಸೀಕ್ವೆನ್ಸ್ ಸುತ್ತ ಬರ್ಕೊಂಡಿರುವಂತಹ ರೈಟಿಂಗ್ ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಕಡೆ ಅದು ಮನಸ್ಸಿಗೆ ಟಚ್ ಮಾಡಿ ಫೀಲ್ ಮಾಡಿಸಿದ್ರೆ, ಇನ್ನೂ ಕೆಲವು ಕಡೆ ಥಿಂಕ್ ಮಾಡೋ ಹಾಗೆ ಮಾಡುತ್ತೆ. ಸ್ಪೆಷಲಿ ಫಸ್ಟ್ ಹಾಫಲ್ಲಿ ರೈಟಿಂಗ್ ಸಖತ್ತಾಗಿತ್ತು. ಇನ್ನು ಪ್ರೆಸೆಂಟೇಷನ್ ಕೂಡ ಸರಳವಾಗಿ ಅಷ್ಟೇ ಅಥೆಂಟಿಕ್ ಆಗಿತ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಲಿಟ್ರಲಿ ಗುರು. ಆಲ್ರೆಡಿ ಸಾಂಗ್ಸ್ಗಳಿಂದ ರಿಲೀಸ್ಗೂ ಮುಂಚೆ BGM ಸಖತ್ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಈವನ್ ಟೀಸರ್ ಆ್ಯಂಡ್ ಟ್ರೇಲರಲ್ಲೂ ಕೂಡ ಥ್ರೂ ಔಟ್ ದಿ ಸಿನಿಮಾ BGM ಮಾತ್ರ ಸೈಕ್ ಆಗಿತ್ತು. ಆ್ಯಂಡ್ ಅದಕ್ಕೆ ಚರಣ್ ರಾಜ್ ಅವರಿಗೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ಸಾಂಗ್ಸ್ ಕೂಡ ಯಕ್ಕಮಾರ್ ಸಾಂಗ್, ಅದರಲ್ಲೂ ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತೂ ಥಿಯೇಟ್ರಲ್ಲಿ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಇಲ್ಲಿದ್ದಂತಹ ಕ್ಯಾರೆಕ್ಟರ್ಸ್ ಆ್ಯಂಡ್ ಅವುಗಳ ಸುತ್ತ ಬರ್ಕೊಂಡಿರುವಂಥ ಸೀಕ್ವೆನ್ಸಸ್, ಫಸ್ಟ್ ಆಫ್ ಆಲ್ ಈ ಚಿಕ್ಕ ಹುಡುಗಿ ಸುತ್ತ ಬರ್ಕೊಂಡಿರುವಂಥ ಸೀಕ್ವೆನ್ಸಸ್ ಫೀಲ್ ಮಾಡಿಸ್ತವೆ. ಆ್ಯಂಡ್ ಅದೇ ಸಿನಿಮಾದ ಎಮೋಷ್ನಲ್ ಕೋರ್ ಪಾಯಿಂಟ್ ಕೂಡ ಹೌದು. ತಾಯಿ ರತ್ನಮ್ಮ ಅವರ ಸುತ್ತ ಬರ್ಕೊಂಡಿರುವಂಥ ಸೀಕ್ವೆನ್ಸಸ್, ಸಂಜನಾ ಆನಂದ್ ಅವರ ಕ್ಯಾರೆಕ್ಟರ್ ಸುತ್ತ ಬರ್ಕೊಂಡಿರೋದು, ಈವನ್ ಪಳನಿ ಕ್ಯಾರೆಕ್ಟರ್ ಸುತ್ತ ಬರ್ಕೊಂಡಿರುವಂಥ ಸೀಕ್ವೆನ್ಸಸ್ ಎಷ್ಟು ಅರ್ಥಪೂರ್ಣವಾಗಿದ್ವೋ ಅಷ್ಟೇ ಎಂಟರ್ಟೈನಿಂಗ್ ಕೂಡ ಆಗಿದ್ವು. ಯುವರಾಜ್ ಕುಮಾರ್ ಆಬ್ವಿಯಸ್ಲಿ ಯುವ ನಂತರ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಆ ಪ್ರೋಗ್ರೆಸ್ ಕಾಣಿಸ್ತು. ಐ ಮೀನ್ ಫಸ್ಟ್ ಹಾಫಲ್ಲಿ ಅವರು ಸೆಟಲ್ಡ್ ಆಗಿರುವಂತಹ, ಅದರಲ್ಲೂ ಅವರು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ಗೆ ಸೂಟ್ ಆಗ್ತಾರೆ ಅನ್ನೋ ಥರ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು. ಅದು ನಾನು ತುಂಬಾ ಎಂಜಾಯ್ ಮಾಡಿದೆ. ಪರ್ಫಾರ್ಮೆನ್ಸ್ ವೈಸ್ ಯುವರಾಜ್ ಕುಮಾರ್ ಅವರು ತುಂಬಾ ಚೆನ್ನಾಗಿರುವಂತಹ, ಅದರಲ್ಲೂ ಸೆಟಲ್ಡ್ ಆಗಿರುವಂತಹ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ. ಸಂಜನಾ ಆನಂದ್ ಅವರ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿತ್ತು. ಸೆಕೆಂಡ್ ಹಾಫಲ್ಲಿ ಅದನ್ನು ಅವಾಯ್ಡ್ ಮಾಡಿದ್ದು ಬಿಟ್ಟರೆ ಅವರಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಶ್ರುತಿ ಮೇಡಮ್ ಅವರು ತಾಯಿಯಾಗಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನುಳಿದ ಹಾಗೆ ಸಂಪದ ಮತ್ತು ಆದಿತ್ಯ ಅವರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕಷ್ಟ ಆಗಿದ್ದು ಅಂದರೆ ಸೆಕೆಂಡ್ ಹಾಫಲ್ಲಿನ ಕೆಲವು ಸೀಕ್ವೆನ್ಸಸ್. ಹೌದು, ಫಸ್ಟ್ ಹಾಫಲ್ಲಿ ಸಿನಿಮಾ ಗ್ರಿಪ್ಪಿಂಗ್ ಆಗಿತ್ತು. ಬಟ್ ಸೆಕೆಂಡ್ ಹಾಫ್ ಅಂತ ಬಂದಾಗ ಆ ಗ್ರಿಪ್ಪಿಂಗಿಂದ ನಾವು ಹೊರಗೆ ಬರ್ತೀವಿ. ಐ ಮೀನ್ ಸ್ವಲ್ಪ ಕನೆಕ್ಷನ್ ಮಿಸ್ ಆಗುತ್ತೆ ಸಿನಿಮಾದಿಂದ. ಆದಿತ್ಯ ಅವರ ಕ್ಯಾರೆಕ್ಟರ್ ಅವಶ್ಯಕತೆ ಇಲ್ಲದೇನೆ ತಂದ್ರೇನೋ ಅನ್ನಿಸ್ತು ನನಗೆ. ಪರ್ಪಸ್ ಇದ್ದರೂ ಕೂಡ ಇಲ್ಲದೇ ಇರೋ ಹಾಗಿತ್ತದು. ಅದನ್ನು ಇನ್ನೂ ಬೆಟರ್ ಆಗಿ ಬರ್ಕೋಬಹುದಿತ್ತು. ಇನ್ನು ಕೆಲವು ಕ್ಯಾರೆಕ್ಟರ್ಸ್ ಕೆಲವೊಂದು ಕಡೆ ಮಾಡುವಂತಹ ಬಿಹೇವಿಯರ್ ಯಾಕೆ ಅನ್ನೋ ಹಾಗೆ ಮಾಡ್ತವೆ, ಅದು ಸ್ವಲ್ಪ ಕಷ್ಟ ಕೊಡ್ತು. ಸೊ ಓವರಾಲ್ ಆಗಿ ಇದೊಂದು ಗುಡ್ ಟು ವಾಚ್ ಅಂತ ಹೇಳ್ತೀನಿ. ರೈಟಿಂಗ್ ಚೆನ್ನಾಗಿದೆ, ಯುವ ಅವರ ಗುಡ್ ಪರ್ಫಾರ್ಮೆನ್ಸ್, ಇನ್ನು ಫಸ್ಟ್ ಹಾಫಲ್ಲಿನ ಎಮೋಷನ್ಸ್ ಕೂಡ ಕನೆಕ್ಟ್ ಆಗ್ತವೆ. ಸೊ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ಗೆ ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು. ಇನ್ನು ಆಲ್ರೆಡಿ ನಿಮ್ಮಲ್ಲಿ ಯಾರಾದರೂ ಇದನ್ನು ನೋಡಿದರೆ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.